ಜೈ ಹಿಂದ್. ನೋಡ್ರಿ, ನಾವು ಇಂಡಿಯನ್ ಹಿಸ್ಟ್ರಿ ಬಗ್ಗೆ GK ಕ್ಲಾಸಸ್ ಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಇವತ್ತಿಗೆ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಪ್ಪ. ಹಂಗೆ ಎಕ್ಸಾಮ್ ಸಮೀಪ ಬಂದಿದ್ದಾವ, ನಾನು ಆಲ್ಮೋಸ್ಟ್ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ, ಯಾವುದೇ SSC ಎಕ್ಸಾಮ್ಸ್ ಆಗಿರ್ಬೋದು, MTS ಆಗಿರ್ಬೋದು, CGL ಆಗಿರ್ಬೋದು, CHSL, GD, ಇವನ್ RRB ಎಕ್ಸಾಮ್ಸ್ ಗಳು ಎಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯನ್ ಹಿಸ್ಟ್ರಿ ಪಾರ್ಟ್ ಬಗ್ಗೆ. ಇಂಡಿಯನ್ ಹಿಸ್ಟ್ರಿ ಅಂದ ತಕ್ಷಣ ನಮಗೆ ಕೆಲವೊಂದು ಸನ್ನಿವೇಶಗಳು, ಕೆಲವೊಂದು ಆ ಯುದ್ಧಗಳು ನಡೆದಿರ್ತಾವ, ಅಥವಾ ಯಾವ್ದೋ ಒಂದ್ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಚೇಂಜಸ್ ಆಗಿಬಿಟ್ಟಿರುತ್ತೆ ಹಿಸ್ಟ್ರಿ. ಯಾವ್ದೋ ಒಬ್ಬ ರಾಜ ತುಂಬಾ ಫೇಮಸ್ ಆಗಿರ್ತಾನ, ನಾನು ಅವ್ರ ಬಗ್ಗೆ ಎಲ್ಲಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇಲ್ಲಿವರೆಗೂ ಏನ್ ಕ್ವಶನ್ಸ್ ಗಳನ್ನ ಕೇಳಿದಾರ, SSC CGL ಆಗಿರ್ಬೋದು, CHSL ಆಗಿರ್ಬೋದು, ಆಲ್ SSC ಎಕ್ಸಾಮ್ಸ್ ಅಥವಾ ಆಲ್ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಎಲ್ಲಾನು ನಾನು ಏನ್ ಮಾಡಿದೀನಿ ಅಂತಂದ್ ಹೇಳಿದ್ರೆ ಕವರ್ ಮಾಡಿದೀನಿ. ಒಂದ್ 2-3 ದಿನ ಟೈಮ್ ತಗೊಂಡಿದೀನಿ. ನೀವೆಲ್ಲರೂ ಏನಂತಂದ್ ಹೇಳಿದ್ರೆ ನೋಟ್ಸ್ ಮಾಡ್ಕೊಡ್ರಿ. ಒಂದ್ ಹಿಸ್ಟ್ರಿ ಅಂದ ತಕ್ಷಣ ನಮ್ಗೆ ಗೊತ್ತಾಗತ್ತೆ. ಆಮೇಲೆ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಟಾಪಿಕ್ ವೈಸ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಬರೋದೇನು ತುಂಬಾ ಇಂಪಾರ್ಟೆಂಟ್ ನಮ್ಮಲ್ಲಿ, ಆ ಒಂದು ಯುದ್ಧ ಬರುತ್ತೆ ನೋಡ್ರಿ, 10 ಜನರ ಯುದ್ಧ ಅಂತಂದ್ ಹೇಳ್ಬಿಟ್ಟು, ಅಥವಾ 10 ಜನ ರಾಜರ ಯುದ್ಧ ಅಂತಂದ್ ಹೇಳ್ಬಿಟ್ಟು, 10 ಜನರ ರಾಜರ ಯುದ್ಧ ಅಂತಂದ್ ಹೇಳಿ ಬರುತ್ತೆ. ತುಂಬಾ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದರಲ್ಲಿ ಏನಂತಂದ್ ಹೇಳಿದ್ರೆ, ಅಥವಾ ಇನ್ನೊಂದ್ ಹೇಳ್ತಾರ ದಶರಜನ್ ಯುದ್ಧ ಅಂತಂದ್ ಹೇಳ್ತಾರ, ದಶರಾಜನ್ ಯುದ್ಧ ಅಂತಂದ್ ಹೇಳ್ಬಿಟ್ಟು. ಅದಕ್ಕೆ ಇನ್ನೊಂದ್ ಹೆಸರೇನು, ದಶರಾಜನ್ ಯುದ್ಧ ಅಂತಂದ್ ಹೇಳ್ಬಿಟ್ಟು. ಯಾವಾಗ ಕ್ರಿಸ್ತಪೂರ್ವ 14ನೇ ಸೆಂಚುರಿ ಒಳಗಡೆ ಅಂತಂದ್ ಹೇಳ್ತಾರ. ಕ್ರಿಸ್ತಪೂರ್ವ 14ನೇ ಸೆಂಚುರಿ ನಮ್ಗೆ ಅದನ್ನೆಲ್ಲ ಕೇಳಲ್ಲ. ಬಟ್ ಆದ್ರೆ ಇದ್ರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂತ ನಮ್ ಕ್ವಶನ್ ಕೇಳ್ತಾರ. ಒಬ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ಭರತ ಅನ್ನೋ ರಾಜ, ಇನ್ನೊಬ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 10 ಜನ ಟ್ರೈಬ್ಸ್ ಗಳು. 10 ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಬುಡಕಟ್ಟು ಜನಾಂಗದವ್ರು ಎಲ್ರು ಸೇರಿ ಒಂದು ಗುಂಪನ್ನ ಮಾಡಿರ್ತಾರೆ. ಆಮೇಲೆ ಇನ್ನೊಬ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ಭರತ ಅಂತ ಹೇಳ್ತೀವಿ. ಇನ್ನೂ ಒಂದ್ ಸ್ವಲ್ಪ ಡೀಪ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ, ಭರತ ಬುಡಕಟ್ಟು ಜನಾಂಗ ಇರುತ್ತೆ, ಅವರಲ್ಲಿ ಒಬ್ಬ ರಾಜ ಏನಪ್ಪಾ ಅಂತಂದ್ ಹೇಳಿದ್ರೆ ಸುದಾಸ ಅಂತ ಹೇಳ್ತೀವಿ. ಅವ್ರಿಗೂ ಮತ್ತು ಟ್ರೈಬ್ಸ್ ಗಳಿಗೂ ನಡೆಯುತ್ತೆ. ಜಸ್ಟ್ ಇಷ್ಟೇ ನೆನ್ಪಿಟ್ಕೊಟ್ರಿ ಸರ್. ಇನ್ನೂ ಡೀಟೇಲ್ ಆಗಿ ಬರತ್ರಿ, ಅದನ್ನ ಯಾರ್ ಮಾಡಿದ್ರು, ಯಾಕೆ ಮಾಡಿದ್ರು, ಅಲ್ಲಿ ವಿಶ್ವಾಮಿತ್ರ ಬರ್ತಾನ ಅಥವಾ ಇನ್ನೊಬ್ರು ಯಾರೊಬ್ಬ ಋಷಿ ಬರ್ತಾನ ಅಂತಂದ್ ಹೇಳಿ ತುಂಬಾ ಡೀಪ್ ಆಗಿರುತ್ತೆ. ಜಸ್ಟ್ ನಿಮ್ಗೇನಂತಂದ್ ಹೇಳಿದ್ರೆ ಟೈಮ್ ಲೈನ್ ನಾನು ಹೇಳ್ತಾ ಇದ್ದೀನಿ. ಅವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಭರತ ಬುಡಕಟ್ಟು ಜನಾಂಗದ ರಾಜ ಗೆಲ್ತಾನ. ಇದು ಎಲ್ಲಿ ನಡೆದೈತಿ ಅಂತ ನಮ್ ಕ್ವಶನ್ ಕೇಳಿದಾರ. ಯಾವ ನದಿಯ ದಡದಲ್ಲಿ ಅಂದ್ರಪ್ಪ, ರಾವಿ ನದಿಯ ದಡದಲ್ಲಿ ಈ ಯುದ್ಧ ನಡೆದೈತೆ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಯುದ್ಧ ಬರುತ್ತೆ, ಅದ್ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಹೈಡಾಸ್ಪಸ್ ಅಂತಂದ್ ಹೇಳ್ತೀವಿ. ಎಲ್ರು ನೀವು ಕೇಳಿರ್ತೀರಿ ಹೈಡಾಸ್ಪಸ್ ಯುದ್ಧ, ಕೇಳಿದಿರಲ್ಲ ಎಲ್ರು. ಇದು ಯಾರ್ಯಾರ ನಡುವೆ ನಡೆಯುತ್ತಾ, ದ ಬ್ಯಾಟಲ್ ಆಫ್ ಹೈಡಾಸ್ಪಸ್ ಅಥವಾ ಹೈಡಾಸ್ಪಸ್ ಯುದ್ಧ ಅಂತಂದ್ ಹೇಳ್ತೀವಿ. ಇದು ಯಾರ್ಯಾರ ನಡುವೆ ನಡೆಯುತ್ತೆ ಅಂತಂದ್ ಹೇಳಿದ್ರೆ ಅಲೆಕ್ಸಾಂಡರ್ ಮತ್ತು ಪೌರವನ ನಡುವೆ. ಅಲೆಕ್ಸಾಂಡರ್ ಮತ್ತು ಪೌರವನ ನಡುವೆ, ಅಥವಾ ಕಿಂಗ್ ಪೋರಸ್ ಅಂತಂದ್ ಹೇಳ್ತೀವಿ. ಇವರಿಬ್ರು ನಡುವೆ ನಡೆಯುತ್ತೆ. ಇದು ಯಾವ ನದಿಯ ದಡದಲ್ಲಿ ಐತಂತ ಕೇಳಿದಾರ. ಯಾವ ನದಿ ದಡದಲ್ಲಿ ನಾವು ಯಾವ್ದು ಹೇಳ್ತೀವಿ ಅಂತಂದ್ ಹೇಳಿದ್ರೆ ಜೀಲಂ ನದಿಯ ದಡದಲ್ಲಿ ಅಂತಂದ್ ಹೇಳ್ತೀವಿ. ಇದು ಕ್ರಿಸ್ತ ಪೂರ್ವ ಯಾವಾಗ ನಡೆದೈತಪ್ಪ ಅಂತಂದ್ ಹೇಳಿದ್ರೆ ಯುದ್ಧ 326ರಲ್ಲಿ. ಕ್ರಿಸ್ತ ಪೂರ್ವ 326ರಲ್ಲಿ ಈ ಯುದ್ಧ ನಡೆಯುತ್ತೆ. ಆಮೇಲೆ ಇನ್ನೊಂದು ಯುದ್ಧ ಬರುತ್ತೆ, ಅದನ್ನ ನಾವೇನಂತ ಹೇಳ್ತೀವಪ್ಪ ಅಂತಂದ್ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಮತ್ತು ಇನ್ನೊಬ್ರು ಯಾರು, ಚಂದ್ರಗುಪ್ತ ಮೌರ್ಯ ಮತ್ತು ಸೆಲ್ಯೂಕಸ್ ಅಂತಂದ್ ಹೇಳ್ತೀವಿ. ಇದು ಯಾರು ಸೆಲ್ಯೂಕಸ್ ಇದ್ದವನು ಇವನು? ಸೆಲ್ಯೂಕಸ್ ಯಾರಪ್ಪ ಅಂತಂದ್ ಹೇಳಿದ್ರೆ ಅಲೆಕ್ಸಾಂಡ್ರಿನ್ ಯುದ್ಧ ಮಾಡಿರ್ತಾನಲ್ಲ, ಅಲೆಕ್ಸಾಂಡರ್ ಯುದ್ಧ ಮಾಡಿ ರಿಟರ್ನ್ ಭಾರತ ಬಿಟ್ಟು ಹೋಗ್ತಾನ. ಭಾರತ ಬಿಟ್ಟು ಹೋದ ನಂತರ ಅಲೆಕ್ಸಾಂಡರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬ್ಯಾಬಿಲೋನಿಯಾದೊಳಗೆ ಸತ್ತೋಗ್ತಾನ. ಬ್ಯಾಬಿಲೋನಿಯಾದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ರಿಟರ್ನ್ ಹೋಗುವಾಗ ಸತ್ತೋಗ್ತಾನ. ಅವಾಗ ಇವೆಲ್ಲ ಅಲೆಕ್ಸಾಂಡರ್ ಗೆದ್ದಂತಹ ಪ್ರದೇಶಗಳೇನಿರ್ತಾವಲ್ಲ ಎಲ್ಲ ಖಾಲಿ ಉಳಿತಾವ. ಅವಾಗ ಅವನ ಸೇನಾಧಿಪತಿಗಳೇನಿರ್ತಾರಲ್ಲ ಅವರೆಲ್ಲರೂ ಆಯಾ ಪ್ರದೇಶಗಳಲ್ಲಿ ರಾಜರಾಗಿ ಆಳ್ವಿಕೆ ನಡೆಸಿರ್ತಾರೆ. ಅಂತ ರಾಜರಲ್ಲಿ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಈ ಪ್ರದೇಶ ಗಾಂಧಾರ ಪ್ರದೇಶ ಅಂತ ಹೇಳ್ತೀವಿ. ಇವಾಗಿಂದ ಅಫ್ಘಾನಿಸ್ತಾನ ಆ ಪ್ರದೇಶ. ಈ ಪ್ರದೇಶದಲ್ಲಿ ಒಬ್ಬ ರಾಜ ಇರ್ತಾನ, ಅವನೇ ಯಾರಪ್ಪ ಅಂತಂದ್ ಹೇಳಿದ್ರೆ, ಅಥವಾ ದಂಡಾಧಿಕಾರಿ, ಸೇನಾಧಿಕಾರಿ ಅಲೆಕ್ಸಾಂಡರ್ದು ಸೆಲ್ಯೂಕಸ್. ಇವನೇನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಆ ಟೈಮಲ್ಲಿ ಮೌರ್ಯರ ಆಳ್ವಿಕೆ ನಡೆಸಿರ್ತಾರ ನಮ್ಮ ಇಂಡಿಯಾದೊಳಗಡೆ. ಚಂದ್ರಗುಪ್ತ ಮೌರ್ಯನ ಮೇಲೆ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಯುದ್ಧ ಮಾಡ್ತಾನ, ಸೋತ್ ಬಿಟ್ಟು ತನ್ನ ಮಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಚಂದ್ರಗುಪ್ತನಿಗೆ ಕೊಟ್ಟು ಮದುವೆ ಮಾಡ್ತಾನ. ಅವಳ ಹೆಸರು ಏನಂತಂದ್ ಹೇಳಿ ನನ್ಗೆ ಹಾಕ್ರಿ ನೋಡೋಣ, ಒಂದ್ ಮೆಸೇಜ್ ಹಾಕ್ರಪ್ಪ ನೋಡೋಣ. ಅದು ಯಾವಾಗ ನಡೆಯುತ್ತೆ? 326ರಲ್ಲಿ ನಡೆಯುತ್ತೆ. ಇದು ಯಾವ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಈ ಪ್ರದೇಶ ಏನಂತಂದ್ ಹೇಳಿದ್ರೆ ಆ ಟೈಮಲ್ಲಿ ತುಂಬಾ ಯಾಕಂತಂದ್ ಹೇಳಿದ್ರೆ ಇವನ್ ಇಂಡಸ್ ಸಿವಿಲೈಸೇಷನ್ ಅಂದ್ರೆ ಸಿಂಧು ನಾಗರಿಕತೆ ಅಂತ ಹೇಳ್ತೀವಲ್ಲ, ಅಥವಾ ಹರಪ್ಪ ನಾಗರಿಕತೆ ಅಂತ ಹೇಳ್ತೀವಲ್ಲ, ಅದು ಕೂಡ ಅದೇ ಪ್ರದೇಶದಲ್ಲಿ ನಡೆದಿರೋದ್ರಿಂದ ನಮ್ಗೆ ಕ್ವಶನ್ಸ್ ಗಳು ಜಾಸ್ತಿ ಬರ್ತಾವ. ಇದಾದ ನಂತರ ನಮ್ಗೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗೋದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕ್ರಿಸ್ತ ಪೂರ್ವ 261ರಲ್ಲಿ ನಡೆದಂತಹ ಒಂದು ಯುದ್ಧ, ಕಳಿಂಗ ಯುದ್ಧ ಅಂತಂದ್ ಹೇಳ್ತೀವಿ. ಇದು ಯಾರ ನಡುವೆ ನಡೆಯುತ್ತಾ? ಅಶೋಕ ಮತ್ತು ಕಳಿಂಗ ರಾಜ್ಯದ ನಡುವೆ ನಡೆಯುತ್ತೆ. ಕಳಿಂಗ ರಾಜ್ಯದಲ್ಲಿ ಏನಂತಂದ್ ಹೇಳಿದ್ರೆ ನಾನು ಒಂದು ಡೈಗ್ರಾಮ್ ಹಾಕಿ ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಒಡಿಸ್ಸಾ ಬರುತ್ತ. ಒಡಿಸ್ಸಾವನ್ನ ಹಿಂದ್ಗಡೆ ಕಾಲದಲ್ಲಿ ಏನಂತ ಕರಿತಿದ್ರು ಅಂತಂದ್ ಹೇಳಿದ್ರೆ ಕಳಿಂಗ ಸಾಮ್ರಾಜ್ಯ ಅಂತ ಕರಿತಿದ್ರು. ಒಡಿಸ್ಸಾದಲ್ಲಿ ಕೊನಾರ್ಕ್ ಟೆಂಪಲ್ ಬರುತ್ತ, ಭುವನೇಶ್ವರ್ ಹತ್ರದ ರಾಜಧಾನಿ. ಅದಾದ ನಂತರ ಅಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಆಮೆಗಳು ಜಾಸ್ತಿ ಸಿಗ್ತಾವ. ಆಮೆಗಳು, ಅದಕ್ಕೊಂದು ಹೆಸರು ಬರುತ್ತೆ, ನಾನು ಬಯೋಲಜಿ ಒಳಗಡೆ ಹೇಳ್ತೀನಿ.
ಸೊ ಆಮೆಗಳು ಜಾಸ್ತಿ ಇದಾವಲ್ಲಿ. ಕೊನಾರ್ಕ್ ಟೆಂಪಲ್ ಅಂತಂದ್ ಹೇಳಿ ಬರುತ್ತೆ, ಬಹಳ ಬಹಳ ಇಂಪಾರ್ಟೆಂಟ್ ಆಗತ್ತ. ಅದನ್ನೊಂದು ಇಲ್ಲಿರುವ ತೀರವನ್ನ ನಾವು ಒಂದೇನೋ ಒಂದು ಸಮುದ್ರ ತೀರವನ್ನ ಏನೋ ಒಂದು ಕರಿತೀವಿ, ಏನೋ ಒಂದು ಹೆಸರಿಂದ. ಆ ಹೆಸರನ್ನ ನನಗೇನಪ್ಪಾ ಅಂತಂದ್ ಹೇಳಿದ್ರೆ ಮೆಸೇಜ್ ಹಾಕ್ರಿ. ಸೊ ಅಶೋಕ ಮತ್ತು ಕಳಿಂಗ ಸಾಮ್ರಾಜ್ಯದ ನಡುವೆ ಒಂದು ಯುದ್ಧ ನಡೆಯುತ್ತೆ, ಅದನ್ನ ನಾವು ಕಳಿಂಗ ಯುದ್ಧ ಅಂತಂದ್ ಹೇಳ್ತೀವಿ. 261 ಕ್ರಿಸ್ತಪೂರ್ವ 261ರಲ್ಲಿ ನಡೆಯುತ್ತೆ. ಇದರಲ್ಲಿ ಅಶೋಕ ಗೆದ್ದು ಬಿಡ್ತಾನ. ಇವನನ್ನ ಮೊದಲು ಏನಂತ ಕರಿತಾ ಇದ್ರು? ಚಂಡಾಶೋಕ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಮೊದಲು ಇವನನ್ನ ಚಂಡಾಶೋಕ ಅಂತ ಕರಿತಾ ಇದ್ರು. ಬಟ್ ಆದ್ರೆ ಈ ಯುದ್ಧ ಆದ ನಂತರ ಅಲ್ಲಿ ಆಗಿರೋ ಪ್ರಾಣಹಾನಿ, ಅದಾದ ನಂತರ ರಕ್ತ ಅಳೋದು, ಕರಿಯೋದು, ಇದನ್ನೆಲ್ಲಾ ನೋಡ್ಬಿಟ್ಟು ಅವನ್ ಏನಂತಂದ್ ಹೇಳಿದ್ರೆ ಅವ್ನ ಮನಸ್ಸು ಚೇಂಜ್ ಆಗತ್ತ. ಅಲ್ಲಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ದಮ್ಮಾಶೋಕನಾಗ್ತಾನ. ಅಲ್ಲಿಂದ ಏನಾಗ್ತಾನ? ದಮ್ಮಾಶೋಕ ಅಂದ್ರೆ ಧರ್ಮವನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರತಿಪಾದಿಸ್ತಾನ ಅಂತಂದ್ ಹೇಳಿ ಹೇಳ್ತಾರ. ಈ ಯುದ್ಧದ ಬಗ್ಗೆ ಹೇಳುವಂತಹ ಒಂದು ಶಾಸನ ಬರುತ್ತಾ, ಅದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರ 13ನೇ ಬಂಡೆಗಲ್ಲು ಶಾಸನ ಅಂತಂದ್ ಹೇಳ್ತೀವಿ. ಯಾವ ಶಾಸನ ಅಂತಂದ್ ಹೇಳ್ತೀವಿ? 13ನೇ ಬಂಡೆಗಲ್ಲು ಶಾಸನ ಅಂತಂದ್ ಹೇಳ್ತೀವಿ. ಅದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಒಡಿಸ್ಸಾದೊಳಗಡೆ ಬರುತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗತ್ತ 78ರಲ್ಲಿ. ಸೊ ಕ್ರಿಸ್ತ ಶಕ 78ರಲ್ಲಿ, ಇದು ಕ್ರಿಸ್ತ ಶಕ. ತುಂಬಾ ನೆನ್ಪಿಟ್ಕೊಳ್ರಿ. ಇದೊಂದು BC ಅಂತಂದ್ ಹೇಳಿದ್ರೆ ಕ್ರಿಸ್ತ ಪೂರ್ವ, ಬಿಫೋರ್ ಕ್ರೈಸ್ಟ್ ಅಂತಂದ್ ಹೇಳ್ತೀವಿ, ಕ್ರಿಸ್ತ ಪೂರ್ವ. AD ಅಂತಂದ್ ಹೇಳಿದ್ರೆ ಆಫ್ಟರ್ ಕ್ರೈಸ್ತಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಡೆತ್ ಆದ ನಂತರ AD ಅಂತಂದ್ ಹೇಳ್ತೀವಿ. ಜಸ್ಟ್ ನೆನ್ಪಿಟ್ಕೊಳ್ರಿ, ಕ್ರಿಸ್ತ ಶಕ ಅಂತಂದ್ ಹೇಳ್ತೀವಿ. ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕದ ನಡುವೆ ನೆನ್ಪಿಟ್ಕೊಳ್ರಿ. ಇದು ಕ್ರಿಸ್ತ ಶಕ 78ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಎರಾ ಸ್ಟಾರ್ಟ್ ಆಗತ್ತ. ಅದನ್ನ ನಾವು ಶಕ ವರ್ಷ, ಎರಾ ಅಂತಂದ್ ಹೇಳಿದ್ರೆ ವರ್ಷ ಅಂತ ಹೇಳ್ತೀವಿ, ಶಕ ವರ್ಷ ಸ್ಟಾರ್ಟ್ ಆಗತ್ತ. ಅದೇನು ಎಲ್ಲ ಏನೇನೋ ಹೇಳ್ತಾರ, ಬೇರೆ ಬೇರೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರ. ಬಟ್ ಅದ್ರ ತುಂಬಾ ಇಂಪಾರ್ಟೆಂಟ್. ಕ್ರಿಸ್ತ ಶಕ 78ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕನಿಷ್ಕ, ಕುಶಾನರ ದೊರೆಯಾದ, ತುಂಬಾ ಫೇಮಸ್ ಕುಶಾನರ ದೊರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇವನು ರಾಜ್ಯವನ್ನ ಅಂದ್ರ ಪಟ್ಟಾಭಿಷೇಕವನ್ನ ಮಾಡ್ಕೊಂತಾನ. ಅದಕ್ಕೋಸ್ಕರ ಅದರ ಸವಿ ನೆನಪಿಗೋಸ್ಕರ ಒಂದು ವರ್ಷವನ್ನ ಸ್ಟಾರ್ಟ್ ಮಾಡ್ತಾನ, ಶಕ ವರ್ಷ ಅಂತಂದ್ ಹೇಳ್ತೀವಿ. ಕನಿಷ್ಕನ್ ಬಗ್ಗೆ ನಿಮ್ಗೆ ಎಲ್ರು ಗೊತ್ತೈತೆ. ಇವನನ್ನ ನಾವ್ ಏನಂತ ಕರಿತೀವಿ? 2ನೇ ಅಶೋಕ ಅಂತ ಕರಿತೀವಿ. ಎಸ್, ಯಾಕ? ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಿದ್ದಕ್ಕ 2ನೇ ಅಶೋಕ ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ನಿಮ್ಗೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್, ತುಂಬಾ ಇಂಪಾರ್ಟೆಂಟ್ ಕ್ವಶನ್, SSC ಒಳಗೆ ಬಾಳ ಕೇಳಿದಾರ. ಬೌದ್ಧ ಧರ್ಮವನ್ನ ಪ್ರಚಾರ ಮಾಡೋಕೆ ಅಶೋಕ ಇದ್ದಾವ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆಗೆ. ಸೊ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅಧಿಕಾರಿಗಳನ್ನ ಕಳಿಸ್ತಾನ. ಅವ್ರನ್ನ ನಾವ್ ಏನಂತ ಕರಿತೀವಿ? ಆ ಅಧಿಕಾರಿಗಳನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಬಹಳ ಬಹಳ ಇಂಪಾರ್ಟೆಂಟ್ ಆಗತ್ತ. ಆ ಅಧಿಕಾರಿಗಳು ಯಾರು? ಅವ್ರ ಹೆಸರೇನು? ಅದಕ್ಕೊಂದು ವರ್ಡ್ ಬರುತ್ತೆ. ಆ ವರ್ಡ್ ನಾನು ಹೇಳಂಗಿಲ್ಲ, ಯಾಕಂದ್ರೆ ಬಹಳ ಸರಿ ಕ್ವಶನ್ ಕೇಳಿದಾರ. ದಿಂದ ಸ್ಟಾರ್ಟ್ ಆಗತ್ತೆ ನೋಡ್ರಿ, ಅದಕ್ಕೆ ಏನಂತಂದ್ ಹೇಳಿ. ಅದೇ ತರ ಏನಂತಂದ್ ಹೇಳಿದ್ರೆ ಬೇರೆ ಬೇರೆ ಕಡೆಗಳೇ ಬೇರೆ ಬೇರೆ ಹೆಸರಿರೋರ್ನ ಕಳಿಸಿದಾರ, ಅಂದ್ರೆ ಬೇರೆ ಬೇರೆ ಜನರನ್ನ ಕಳಿಸಿದಾರ. ಶ್ರೀಲಂಕಾಕ್ಕೆ ಅವನ ಮಕ್ಕಳನ್ನ ಕಳಿಸ್ತಾನ. ಸೊ 2 ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಅವನ ಮಕ್ಕಳು, ಅವ್ರನ್ನ ಕಳಿಸ್ತಾನ. ಸಂಘಮಿತ್ರೆ ಅಂತಂದ್ ಹೇಳಿ ಒಬ್ರು ಬರ್ತಾರೆ, ಇನ್ನೊಬ್ರು ಯಾರು ನೋಡ್ರಿ. ಅದಾದ ನಂತರ ಮೈಸೂರಿಗೆ ಯಾರನ್ನ ಕಳಿಸ್ತಾರಪ್ಪ ಅಂತಂದ್ ಹೇಳಿದ್ರೆ ಮಹಾದೇವನನ್ನ ಕಳಿಸ್ತಾರ ಮೈಸೂರಿಗೆ. ಅದೇ ತರ ಬನವಾಸಿ ಕದಂಬರೇನ ಆಳ್ವಿಕೆ ನಡೆಸ್ತಿರ್ತಾರಲ್ಲ ಆ ಪ್ರದೇಶಕ್ಕೆ ಬನವಾಸಿಗೆ ಯಾರನ್ನ ಕಳಿಸ್ತಾರ ಅಂತಂದ್ ಹೇಳಿದ್ರೆ ರಕ್ಷಿತನನ್ನ ಕಳಿಸ್ತಾರ. ಈ 2 ಪಾಯಿಂಟ್ಗಳು. ಆಮೇಲೆ ನಿಮ್ಗೆ ಎಲ್ರು ಗೊತ್ತು, ಎಲ್ರು ಓದಿರ್ತೀರಿ, ಶ್ರೀಲಂಕಾಕ್ಕ ಅವ್ನ ಮಕ್ಕಳನ್ನ ಕಳಿಸ್ತಾರ. ಯಾರಂತಂದ್ ಹೇಳಿ ನೀವು ನನಗೆ ಹೇಳ್ಬೇಕು, ಮೆಸೇಜ್ ಹಾಕ್ರಿ. ಎಸ್, ಎಲ್ಲಿಗೆ ಬಂದ್ವಿ ಇವಾಗ? ಓಕೆ, ಕುಶಾನ್ರು ಬಂದ್ವಿ. ಕನಿಷ್ಕ 2ನೇ ಅಶೋಕ ಅಂತ ಕರೆದ್ವಿ, ಕ್ಲಿಯರ್. ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಕನಿಷ್ಕ ಅಂತ ಬಂದಾಗ ಅವ್ರ ಅಪ್ಪ ಅಂದ್ರೆ ಅವ್ರದೇ ಹಿರಿಯರು, ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಒಬ್ಬನ ಯಾರಪ್ಪ ಅಂತಂದ್ ಹೇಳಿದ್ರೆ ವಿಮ್ ಕಡ್ಪಿಸಿಸ್ ಅಂತಂದ್ ಹೇಳ್ತೀವಿ. ಯಾರು? ವಿಮ್ ಕಡ್ಪಿಸಿಸ್. ಇವನೇನ್ ಮಾಡ್ತಾನೆ ಅಂತಂದ್ ಹೇಳಿದ್ರೆ ಮೊದಲ ಬಾರಿಗೆ ಬಂಗಾರದ ನಾಣ್ಯಗಳನ್ನ ಜಾರಿಗೆ ತಗೊಂಡ್ ಬರ್ತಾನೆ. ನಮ್ಮ ಭಾರತ ದೇಶದೊಳಗಡೆ ಏನಂತಂದ್ ಹೇಳಿದ್ರೆ ಬಂಗಾರದ ರಾಜ್ಯವನ್ನ ಕುಶಾನರು, ಅದರಲ್ಲಿ ಯಾರಂತಂದ್ ಹೇಳಿದ್ರೆ ವಿಮ್ ಕಡ್ಪಿಸಿಸ್ ಇದ್ದವೇನಂತಂದ್ ಹೇಳಿದ್ರೆ ಜಾರಿಗೆ ತಗೊಂಡ್ ಬರ್ತಾನೆ. ಇಷ್ಟು ಪಾಯಿಂಟ್ಸ್ ಗಳು ಜಸ್ಟ್ ನೆನ್ಪಿಟ್ಕೊಳ್ರಿ. ಆಮೇಲೆ ಬೌದ್ಧ ಧರ್ಮ ಇದು ನಡೀತಾವ, ಸಭೆಗಳೆಲ್ಲ ನಡೀತಾವ. ಕನಿಷ್ಕನ ಕಾಲದಲ್ಲಿ ಏನಂತಂದ್ ಹೇಳಿದ್ರೆ 4ನೇದ್ ನಡೆಯುತ್ತ, ಅಶೋಕನ ಕಾಲದಲ್ಲಿ 3ನೇದ್ ನಡೆಯುತ್ತ. ಸೊ 1ನೇದು 2ನೇದು ಯಾವಾಗ ನಡೀತಾವ ಅಂತ ನೋಡ್ರಿ, ಅವುಗಳನ್ನ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗತ್ತ. ನಿಮ್ಗೆಲ್ರು ಗೊತ್ತಿರುತ್ತ ಬಾದಾಮಿ ಚಾಲುಕ್ಯರ ಬಗ್ಗೆ. ಬಾದಾಮಿ ಚಾಲುಕ್ಯರಲ್ಲಿ ತುಂಬಾ ಅತಿ ಫೇಮಸ್ ವ್ಯಕ್ತಿ ಯಾರು? ನಿಮ್ಗೆಲ್ರು ಗೊತ್ತೈತೆ, 2ನೇ ಪುಲಿಕೇಶಿ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? 2ನೇ ಪುಲಿಕೇಶಿ ಅಂತಂದ್ ಹೇಳ್ತೀವಿ. ಎಲ್ರು ಗೊತ್ತು, ಇಮ್ಮಡಿ ಪುಲಿಕೇಶಿ ಅಥವಾ 2ನೇ ಪುಲಿಕೇಶಿ. ಸಾರಿ. ಅದೇ ಟೈಮಲ್ಲಿ ನೋಡ್ರಿ, ನಮ್ಮ ದಕ್ಷಿಣ ಭಾರತದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬಾದಾಮಿ ಚಾಲುಕ್ಯರ ಆಳ್ವಿಕೆ ನಡೆಸ್ತಾ ಇದ್ರೆ, ಉತ್ತರ ಭಾರತದಲ್ಲಿ ಯಾರು ನಡೆಸ್ತಿರ್ತಾರೆ ಅಂತಂದ್ ಹೇಳಿದ್ರೆ ತಾನೇಶ್ವರದ ವರ್ಧನರು ಆಳ್ವಿಕೆ ನಡೆಸ್ತಿರ್ತಾರೆ. ಯಾರು? ತಾನೇಶ್ವರದ ವರ್ಧನರು. ದಕ್ಷಿಣ ಭಾರತದಲ್ಲಿ ಬಾದಾಮಿ ಚಾಲುಕ್ಯರು. ಅದರಲ್ಲಿ ಯಾರಪ್ಪ ಅಂತಂದ್ ಹೇಳಿದ್ರೆ ಹರ್ಷವರ್ಧನ್ ನಡೆಸ್ತಿರ್ತಾನ. ಇಲ್ಲಿ ಯಾರು ನಡೆಸ್ತಿರ್ತಾರ ಅಂತಂದ್ ಹೇಳಿದ್ರೆ ಇಮ್ಮಡಿ ಪುಲಿಕೇಶಿ ನಡೆಸ್ತಿರ್ತಾನ. ಸೊ ಇವ್ರಿಬ್ಬರಿಗೂ ಏನಂತ ಕರಿತಿರ್ತಾರ ಅಂತಂದ್ ಹೇಳಿದ್ರೆ ಹರ್ಷವರ್ಧನನನ್ನ ಉತ್ತರ ಪತೇಶ್ವರ ಅಂತ ಕರಿತಾ ಇದ್ರ,
ಇಮ್ಮಡಿ ಪುಲಿಕೇಶಿಯನ್ನ ದಕ್ಷಿಣ ಪತೇಶ್ವರ ಅಂತ ಕರಿತಾ ಇದ್ರು. ಅಂದ್ರೆ ದಕ್ಷಿಣ ಭಾರತವನ್ನ ಆಳ್ವಿಕೆ ನಡೆಸ್ತಾ ಇದ್ನಲ್ಲ ಅದಕ್ಕೆ. ಸೊ ಇವ್ರಿಬ್ರು ನಡುವೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಯುದ್ಧ ನಡೆಯುತ್ತಾ. ಅದನ್ನ ನಾವು ತುಂಬಾ ಇಂಪಾರ್ಟೆಂಟ್ ಯುದ್ಧ ಯಾವ್ದಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ನರ್ಮದಾ ಕಾಳಗ ಅಂತಂದ್ ಹೇಳ್ತೀವಿ. ಯಾವ್ದಂತ ಹೇಳ್ತೀವಿ? ನರ್ಮದಾ ಕಾಳಗ ಅಂತಂದ್ ಹೇಳ್ತೀವಿ. ಇದು ಯಾವಾಗ ನಡೆಯತ್ತಂತಂದ್ ಹೇಳಿದ್ರೆ 618ರಲ್ಲಿ, ಕ್ರಿಸ್ತ ಶಕ 618ರಲ್ಲಿ ನರ್ಮದಾ ಕಾಳಗ ನಡೆಯುತ್ತೆ. ಅದು ಎಲ್ಲಪ್ಪಾ ಅಂತಂದ್ ಹೇಳಿದ್ರೆ ನರ್ಮದಾ ನದಿಯ ದಡದಲ್ಲಿ. ಹೆಂಗ್ ಹೇಳ್ತಾರ ಅಂತಂದ್ ಹೇಳಿದ್ರೆ ಉತ್ತರ ಪತೇಶ್ವರನಾದ ದಕ್ಷಿಣ ಪತೇಶ್ವರನ ಮೇಲೆ ದಾಳಿ ಮಾಡಕ್ ಬಂದಾಗ ದಕ್ಷಿಣ ಪತೇಶ್ವರ ಉತ್ತರ ಪತೇಶ್ವರನನ್ನ ಸೋಲಿಸ್ತಾನ. ಅವಾಗ ಒಂದು ದೊಡ್ಡ ಬಿರುದನ್ನ ತಗೊಂತಾನ ಇಮ್ಮಡಿ ಪುಲಿಕೇಶಿ. ಅದೇನಪ್ಪಾ ಅಂತಂದ್ ಹೇಳಿದ್ರ ಪರಮೇಶ್ವರ ಅಂತಂದ್ ಹೇಳಿ, ಎಲ್ಲವನ್ನ ಗೆದ್ದವನು ಪರಮೇಶ್ವರ ಅಂತಂದ್ ಹೇಳಿ ಬಿರುದನ್ನ ತಗೊಂತಾನ ಅಂತಂದ್ ಹೇಳಿ. ಈ ಎಲ್ಲಾ ಲೈನ್ಸ್ ಗಳು ಯಾವ ಶಾಸನದಲ್ಲಿ ಇದಾವಪ್ಪ ಅಂತಂದ್ ಹೇಳಿದ್ರ ಐಹೊಳೆ ಶಾಸನ ಅಂತಂದ್ ಹೇಳಿ ಬರುತ್ತೆ. ಯಾವ ಶಾಸನದಲ್ಲಿ? ಐಹೊಳೆ ಶಾಸನದೊಳಗಡೆ ಬರುತ್ತೆ. ಇದನ್ನ ಕೆತ್ತಿಸಿದವ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ರವಿಕೀರ್ತಿ ಅಂತಂದ್ ಹೇಳಿ. ಸೇಮ್ ಇದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ರಾಜನ ಬಗ್ಗೆ ನಾವು ಹೇಳ್ಬೇಕಾಗತ್ತ. ಅವನ್ ಯಾರಂತಂದ್ ಹೇಳಿದ್ರೆ ಗುಪ್ತರ ಸಾಮ್ರಾಜ್ಯದಲ್ಲಿ ಬಂದಂತಹ ಒಬ್ಬ ರಾಜ ಸಮುದ್ರಗುಪ್ತನ ಬಗ್ಗೆ. ಸಮುದ್ರಗುಪ್ತ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಇಡೀ ಭಾರತವನ್ನ ಆಳ್ವಿಕೆ ನಡೆಸ್ಬೇಕಂತಂದ್ ಹೇಳಿ ತುಂಬಾ ಯುದ್ಧಗಳನ್ನ ನಡೆಸ್ತಾನ. ಟೋಟಲ್ ಆಗಿ 12ರಿಂದ 13 ಯುದ್ಧಗಳನ್ನ ನಡೆಸ್ತಾನ. ಅವು ಬಹಳ ಇಂಪಾರ್ಟೆಂಟ್. ಅವುಗಳನ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಇವನ ಬಗ್ಗೆ ಹೇಳುವಂತಹ ಒಂದು ಶಾಸನ ಬರಹತ್ತ ಅಲಹಾಬಾದ್ ಸ್ತಂಭ ಶಾಸನ ಅಂತಂದ್ ಹೇಳ್ತೀವಿ. ಅಲಹಾಬಾದ್ ಸ್ತಂಭ ಶಾಸನ. ಇದನ್ನ ಕೆತ್ತಿಸಿದವನ್ ಯಾರಪ್ಪ ಅಂತಂದ್ ಹೇಳಿದ್ರ ಹರಿಶೇನ ಅಂತಂದ್ ಹೇಳ್ತೀವಿ. ಯಾರು ಕೆತ್ತಿಸ್ತಾರ? ಹರಿಶೇನ. ಇದ್ರ ಬಗ್ಗೆ ಜಸ್ಟ್ ನೆನ್ಪಿಟ್ಕೊಡ್ರೆ ಅಷ್ಟ, ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಾದ ನಂತರ ನೆಕ್ಸ್ಟ್ ನಮಗೆ ಕ್ವಶನ್ ಕೇಳಿರುವಂತಹ ಯುದ್ಧಗಳು ಯಾವಪ್ಪ ಅಂತಂದ್ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್ ಬರುತ್ತೆ. ಸೇಮ್ ಅದೇ ವರ್ಷದಲ್ಲಿ 618 619 ಇಶ್ವದಲ್ಲಿ ಬರುತ್ತೆ. ಸೊ ಇನ್ನೊಂದು ಯುದ್ಧ ಯಾರ್ಯಾರ ನಡುವೆ ಅಪ್ಪ ಅಂತಂದ್ ಹೇಳಿದ್ರ ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರ ನಡುವೆ. ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರ ನಡುವೆ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಪುಲ್ಲಲೂರು. ನೋಡ್ರಿ ಇದನ್ನ ಹೆಂಗ್ ನೀವು ಪ್ರೊನೌನ್ಸ್ ಮಾಡ್ತೀರಿ, ನಿಮ್ಗೆ ಹೆಂಗ ಅನ್ಸುತ್ತ? ಪುಲ್ಲಲೂರು ಕದನ ಅಂತಂದ್ ಹೇಳಿ. ಪುಲ್ಲಲೂರು ಕದನ ಇದು ಯಾರ್ಯಾರ ನಡುವೆ ಬರುತ್ತಪ್ಪ ಅಂತಂದ್ ಹೇಳಿದ್ರ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾದಂತಹ ಇಮ್ಮಡಿ ಪುಲಿಕೇಶಿ ಮತ್ತು ಮಹೇಂದ್ರ ವರ್ಮನ ನಡುವೆ. ಯಾರ ನಡುವೆಪ್ಪ ಅಂತಂದ್ ಹೇಳಿದ್ರ 1ನೇ ಮಹೇಂದ್ರ ವರ್ಮನ ನಡುವೆ ಈ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಮಹೇಂದ್ರ ವರ್ಮ ಏನಪ್ಪಾ ಅಂತಂದ್ ಹೇಳಿದ್ರೆ ಸೋಲಿಸ್ತಾನ. ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಸೋತ್ ನಂತರ ಏನಪ್ಪಾ ಅಂತಂದ್ ಹೇಳಿದ್ರ ಇನ್ನು ಹಲವಾರು ಯುದ್ಧಗಳು ನಡೀತಾವ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಪುಲ್ಲಲೂರು. ಸೊ ಯುದ್ಧದಲ್ಲಿ ಸೋಲ್ತಾನ. ಸೋತ್ ನಂತರ ಮತ್ತೆ ಯುದ್ಧಗಳಾಗ್ತಾವ. ಯುದ್ಧಗಳಲ್ಲಿ ಅಂತಂದ್ ಹೇಳಿದ್ರೆ ಮಹೇಂದ್ರ ವರ್ಮನನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಕೊಲ್ತಾರ ಅಥವಾ ಅವನೇ ಸತ್ತೋಗ್ತಾನ. ಅದು ಕರೆಕ್ಟ್ ಆಗಿ ನಮಗ್ ಮಾಹಿತಿ ಇಲ್ಲ. ಇಷ್ಟಾದ ನಂತರ ಮಹೇಂದ್ರ ವರ್ಮ ಸತ್ ನಂತರ ಅವನ ಮಗನಾದ 1ನೇ ನರಸಿಂಹವರ್ಮ ಏನಪ್ಪಾ ಅಂತಂದ್ ಹೇಳಿದ್ರೆ ಆಳ್ವಿಕೆಗೆ ಬರ್ತಾನ ಪಲ್ಲವರಲ್ಲಿ. ಸೊ 1ನೇ ನರಸಿಂಹವರ್ಮ ಆಳ್ವಿಕೆ ಬಂದ ನಂತರ ಇವನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಸೇಡ್ ತೀರ್ಸ್ಕೊಳಕ್ಕೆ ಇಮ್ಮಡಿ ಪುಲಿಕೇಶಿಯ ಮೇಲೆ ದಾಳಿ ಮಾಡ್ತಾನ. ಅದ ನಾವು ಯಾವ್ದ ಕದನ ಅಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ವಾತಾಪಿ ಕದನ ಅಂತಂದ್ ಹೇಳ್ತೀವಿ. ಯಾವ ಕದನ ಅಂತಂದ್ ಹೇಳ್ತೀವಿ? ವಾತಾಪಿ ಕದನ ಅಂತಂದ್ ಹೇಳ್ತೀವಿ. ಈ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿ ಸೈನ್ಯ ಏನಪ್ಪಾ ಅಂತಂದ್ ಹೇಳಿದ್ರೆ ಸೋಲುತ್ತ. ಸೊ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಇರಂಗಿಲ್ಲ, ಸೋಲುತ್ತ. ಸೋತ್ ನಂತರ ಏನಪ್ಪಾ ಅಂತಂದ್ ಹೇಳಿದ್ರ ಸೊ ಬಾದಾಮಿಯನ್ನ ಏನಪ್ಪಾ ಅಂತಂದ್ ಹೇಳಿದ್ರ ವಶಪಡಿಸ್ಕೊಳ್ತಾನೆ. ಯಾರು ವಶಪಡಿಸ್ಕೊಳ್ತಾರ? 1ನೇ ನರಸಿಂಹವರ್ಮ 13 ವರ್ಷಗಳ ಕಾಲ ಬಾದಾಮಿಯನ್ನ ವಶಪಡಿಸ್ಕೊಳ್ತಾನ. ಸೊ ಅದಕ್ಕೋಸ್ಕರ ಅವನೊಂದು ಬಿರುದು ತಗೊಂತಾನ, ವಾತಾಪಿ ಕೊಂಡ ಅಂತಂದ್ ಹೇಳಿ. ಎಲ್ರಿಗೂ ಗೊತ್ತಿರುತ್ತೆ ಹಿಸ್ಟ್ರಿ ಬಗ್ಗೆ. ವಾತಾಪಿ ಕೊಂಡ ಅಂತಂದ್ ಹೇಳಿ ಬಿರುದನ್ನ ತಗೊಂತಾನೆ. ಅದಾದ ನಂತರ ನೆಕ್ಸ್ಟ್ ಮತ್ತೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬಾದಾಮಿ ಚಾಲುಕ್ಯರ ದೊರೆಯಾದಂತವನು ನರಸಿಂಹವರ್ಮನನ್ನ, ಪರಮೇಶ್ವರ ವರ್ಮನನ್ನ, ಸೊ ಕಂಟಿನ್ಯೂಸ್ ಆಗಿ 3-4 ಜನರ ದೊರೆಗಳನ್ನ ಸೋಲಿಸಿ ಕಂಚಿಯನ್ನ, ಪಲ್ಲವರ ರಾಜಧಾನಿಯಾದಂತಹ ಕಂಚಿಯನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ವಶಪಡಿಸಿಕೊಂಡು ಕಂಚಿಗೊಂಡ ಅಂತಂದ್ ಹೇಳಿ ಬಿರುತ್ತು ಅಂತಾನ ಬಾದಾಮಿ ಚಾಲುಕ್ಯರ ದೊರೆ ಒಬ್ಬ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಇನ್ನು ಡೀಟೇಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದು ನಮಗ್ ತುಂಬಾ ಇಂಪಾರ್ಟೆಂಟ್. ಇದು ಯಾವಾಗ ವಾತಾಪಿ ಕದನ ಯಾವಾಗ ನಡೆಯುತ್ತಪ್ಪ ಅಂತಂದ್ ಹೇಳಿದ್ರೆ 642ರಲ್ಲಿ, ಕ್ರಿಸ್ತ ಶಕ 642ರಲ್ಲಿ ನಡೆಯುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ 1001ರಲ್ಲಿ. 1001ರಲ್ಲಿ ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ನಮ್ಮ ಭಾರತ ದೇಶದ ಮೇಲೆ ಮೊದಲ ಅರಬ್ಬರ ದಾಳಿ ಯಾವಾಗ ಆಯ್ತು ನೋಡ್ರಿ? ಮೊಹಮ್ಮದ್ ಕಾಸಿಂ ಅಂತ ಕೆಲವು ಜನ ಹೇಳ್ತಾರ, ಇನ್ನೊಬ್ರು ಬೇರೆ ಹೆಸರುಗಳನ್ನ ಹೇಳ್ತಾರ. ನಾವು ಆಮೇಲೆ ಡಿಸ್ಕಷನ್ ಮಾಡೋಣ. ಒಂದ್ ಸ್ವಲ್ಪ ಅದನ್ನ ನೋಡ್ಕೊಂಡು ಇಟ್ಕೊಡ್ರಿ, ಮೊದಲ ಬಾರಿಗೆ ಅರಬ್ಬರ ದಾಳಿ ಯಾವಾಗ ನಡೆಯುತ್ತೆ ಅಂತಂದ್ ಹೇಳಿ. ಸೊ ಅದಾದ ನಂತರ ನೆಕ್ಸ್ಟ್ 1001ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಯುದ್ಧ ನಡೆಯುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪೇಶಾವರ ಯುದ್ಧ ಅಂತಂದ್ ಹೇಳ್ತೀವಿ. ಯಾವ ಯುದ್ಧ ಅಂತಂದ್ ಹೇಳ್ತೀವಿ? ಪೇಶಾವರ ಯುದ್ಧ ಅಂತಂದ್ ಹೇಳ್ತೀವಿ. ಈ ಯುದ್ಧ ಯಾರ ನಡುವೆ ನಡೆಯುತ್ತಪ್ಪ ಅಂತಂದ್ ಹೇಳಿದ್ರೆ ಮೊಹಮ್ಮದ್ ಗಜ್ನಿ ಮತ್ತು ಜಯಪಾಲ, ರಜಪೂತರ ದೊರೆಯಾದಂತಹ ಜಯಪಾಲ ಮತ್ತು ಮೊಹಮ್ಮದ್ ಗಜ್ನಿ ನಡುವೆ ಈ ಯುದ್ಧ ನಡೆಯುತ್ತಾ. ಇದರಲ್ಲಿ ಮೊಹಮ್ಮದ್ ಗಜ್ನಿ ಗೆಲ್ತಾನ. ನೀವು ನೋಡಿರ್ಬಹುದು ಮೊಹಮ್ಮದ್ ಗಜ್ನಿ ಅಂದ ತಕ್ಷಣ ನಮ್ಗೆ ನೆನಪು ಬರೋದೇನಪ್ಪಾ ಅಂತಂದ್ ಹೇಳಿದ್ರೆ 17 ಬಾರಿ ನಮ್ಮ ಭಾರತ ದೇಶದ ಮೇಲೆ ದಂಡೆತ್ತಿ ಬಂದು ಎಲ್ಲಾ ವಿಗ್ರಹಗಳನ್ನ, ದೇವಾಲಯಗಳನ್ನ
ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಲೂಟಿ ಮಾಡ್ಕೊಂಡು ತನ್ನ ದೇಶಕ್ಕೆ ತಗೊಂಡು ಹೋಗ್ತಿರ್ತಾನ. ಸೊ ಇದು ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಗುಜರಾತಿನ ಒಂದು ಪ್ರಸಿದ್ಧ ದೇವಸ್ಥಾನ ಸೋಮನಾಥೇಶ್ವರ ದೇವಾಲಯ. ಸೋಮನಾಥ ದೇವಾಲಯ ಅಂತಂದ್ ಹೇಳ್ತೀವಿ, ಅದ್ರ ಮೇಲೆ ಕೂಡ ಏನಂತಂದ್ ಹೇಳಿದ್ರೆ ದಾಳಿ ಮಾಡ್ತಾನ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇದಾದ ನಂತರ ಮೊಹಮ್ಮದ್ ಗಜ್ನಿ ಆದ ನಂತರ ತುಂಬಾ ಇಂಪಾರ್ಟೆಂಟ್ ಬರುವಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ ಹೇಳಿದ್ರೆ ಮೊಹಮ್ಮದ್ ಗೋರಿ. ಅವನು ಕೂಡ ಒಬ್ಬ ದಾಳಿಕೋರ. ನಮ್ಮ ಭಾರತ ದೇಶದ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ದಾಳಿ ಮಾಡ್ತಾನ. ಇಲ್ಲಿ ದಾಳಿಯಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಟೈಮ್ ಅವನ್ ಏನಂತಂದ್ ಹೇಳಿದ್ರೆ ಚೌಹಾನರ ಮೇಲೆ ದಾಳಿ ಮಾಡ್ತಾನೆ. 1191ರಲ್ಲಿ ಚೌಹಾನರ ಪ್ರಸಿದ್ಧ ದೊರೆಯಾದಂತಹ ಯಾರಪ್ಪ ಅಂತಂದ್ ಹೇಳಿದ್ರೆ ಪೃಥ್ವಿರಾಜ್ ಚೌಹಾನ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಯುದ್ಧ ನಡೆಯುತ್ತಾ. ಅದನ್ನ ನಾವು ತರಾಯಿನ್ ಪ್ರದೇಶದಲ್ಲಿ ನಡೆಯೋದ್ರಿಂದ ಮೊದಲ ತರಾಯಿನ್ ಯುದ್ಧ ಅಂತಂದ್ ಹೇಳ್ತೀವಿ 1191ರಲ್ಲಿ. ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪೃಥ್ವಿರಾಜ್ ಚೌಹಾನ್ ಏನ್ ಮಾಡ್ತಾನ, ಗೆದ್ದು ಬಿಡ್ತಾನ. ಸೊ ಗೋರಿಗೆ ಏನಂತಂದ್ ಹೇಳಿದ್ರೆ ಬದುಕೋಗ್ಲಿ ಅಂತಂದ್ ಹೇಳಿ ಕಳಿಸ್ತಾನ. ಆ ತರ ಮಾಡಬಾರ್ದು. ಆ ತರ ಮಾಡಿದ್ದಕ್ಕೆ ಏನಂತಂದ್ ಹೇಳಿದ್ರೆ ಮತ್ತೊಂದು ಯುದ್ಧ ನಡೆಯುತ್ತೆ 1192ರಾಗ ಎರಡನೇ ತರಾಯಿನ್ ಯುದ್ಧ ಅಂತಂದ್ ಹೇಳ್ತೀವಿ. ಯಾವುದು ಎರಡನೇ ತರಾಯಿನ್ ಯುದ್ಧ. ಇದ್ಯಾರ್ಯಾರ ನಡುವೆ, ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನನ ನಡುವೆ ನಡೆಯುತ್ತೆ. ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನನ್ನ ಕೊಲ್ತಾನ ಯಾರು, ಮೊಹಮ್ಮದ್ ಗೋರಿ. ಇಷ್ಟೆಲ್ಲ ಆದ ನಂತರ ಬಿಟ್ಟು ಹೋಗಂಗಿಲ್ಲ. ಆ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಅವ್ನ ಊರಿಗೆ ಹೋಗ್ಬೇಕಂತಂದ್ ಹೇಳಿದ್ರ ಅಫ್ಘನ್ ದಾಳಿಕೋರಲ್ಲ ರಿಟರ್ನ್ ಹೋಗ್ಬೇಕಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶದ ಮೇಲೆ ದಾಳಿ ಮಾಡೋಕೆ ಏನಂತಂದ್ ಹೇಳಿದ್ರೆ ಇಬ್ಬರು ಜನರನ್ನ ನೇಮಕ ಮಾಡ್ತಾನ. ಒಬ್ಬನನ್ನ ದೆಹಲಿಗೆ ಕಳಿಸ್ತಾನ. ಸೊ ಒಬ್ಬನನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ದೆಹಲಿಗೆ ಕಳಿಸ್ತಾನ. ಆ ದೆಹಲಿಗೆ ಬಂದಂತಹ ಯಾರಪ್ಪ ಅಂತಂದ್ ಹೇಳಿದ್ರೆ ಕುತುಬುದ್ದೀನ್ ಐಬಕ್. ಸೊ ಇವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ದೆಹಲಿಗೆ ಬಂದು ಅಲ್ಲಿರೋ ರಾಜನನ್ನ ಸೋಲಿಸಿ 1206ರಲ್ಲಿ ಗುಲಾಮಿ ಸಂತತಿಯನ್ನ ಸ್ಟಾರ್ಟ್ ಮಾಡ್ತಾನ ಕುತುಬುದ್ದೀನ್ ಐಬಕ್. ಅದಾದ ನಂತರ ಇನ್ನೊಬ್ಬನನ್ನ ಕಳಿಸ್ತಾನ. ಅವನೆಲ್ಲಪ್ಪ ಅಂತಂದ್ ಹೇಳಿದ್ರೆ ಬಂಗಾಳದ ಮೇಲೆ ದಾಳಿ ಮಾಡೋಕೆ, ಬಂಗಾಳದ ವೆಸ್ಟ್ ಬೆಂಗಾಲ್ ಪ್ರದೇಶ ಐತಲ್ಲ, ಬಂಗಾಳದ ಮೇಲೆ ದಾಳಿ ಮಾಡಕ್ ಕಳಿಸ್ತಾನ. ಅವನ ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರೆ ಬಕ್ತಿಯಾರ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲ, ಅವನಿಗೂ ಸಂಬಂಧ ಇಲ್ಲ. ಬಕ್ತಿಯಾರ್ ಖಿಲ್ಜಿ ಅಂತಂದ್ ಹೇಳ್ಬಿಟ್ಟು ಮತ್ತೊಬ್ಬ ಮಹಾನ್ ದಂಡನಾಯಕನನ್ನ ಕಳಿಸ್ತಾನ. ಮಹಾನ್ ದಂಡನಾಯಕ ಅಲ್ಲ, ದಾಳಿಕೋರರು ಅವ್ರಿಗೆ. ಸೊ ಬಂಗಾಳದ ಮೇಲೆ ಕಳಿಸ್ತಾನ. ಈ ಎರಡು ಹೆಸರುಗಳೇನಂತಂದ್ ಹೇಳಿದ್ರೆ ನಮ್ ಕ್ವಶನ್ಸ್ ಗಳಲ್ಲಿ ಬಾಳ್ ಬಂದಿದಾವ. ನೆಕ್ಸ್ಟ್ ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ಏನಾಗತ್ತ, ಗುಲಾಮಿ ಸಂತತಿ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಯಾರು, ಕುತುಬುದ್ದೀನ್ ಐಬಕ್ ಬರ್ತಾನ, ಕುತುಬ್ ಮಿನಾರ್ ಕಟ್ಟಿಸ್ತಾನ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಇವನ್ ಆದ ನಂತರ ಇಲ್ತುಮಿಶ್ ಬರ್ತಾನ. ಚಹಲ್ಗಾನಿ ಪದ್ಧತಿಯನ್ನ ಜಾರಿಗೆ ತಗೊಂಡ್ 40 ಸರ್ದಾರರ ಕೂಟ ಅಂತಂದ್ ಹೇಳ್ತೀವಲ್ಲ, ಚಹಲ್ಗಾನಿ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ. ಆಮೇಲೆ ನೆಕ್ಸ್ಟ್ ಏನು, ಕುತುಬ್ ಮಿನಾರ್ನ ಕಂಪ್ಲೀಟ್ ಮಾಡ್ತಾನ. ಇವನ್ ಆದ ನಂತರ ಯಾರು ಬರ್ತಾರ, ರಜಿಯಾ ಸುಲ್ತಾನ್ ಬರ್ತಾಳ, ಮೊದಲ ಮಹಿಳೆ ಅಂತಂದ್ ಹೇಳ್ತೀವಿ, ಭಾರತವನ್ನ ಆಳಿದಂತಹ ಮೊದಲ ಮಹಿಳೆ. ಇದಕ್ಕಿಂತ ಮುಂಚೆ ಆಳಿರ್ತಾರ, ಬಟ್ ಆದ್ರ ಅವೆಲ್ಲ ಹಿಸ್ಟ್ರಿ ಒಳಗಡೆ ಇಲ್ಲ, ನಮಗ್ ಕೊಟ್ಟಿಲ್ಲ ಅವ್ನ ಕಲಿಯಾಕ. ಬಾಳ ಐತಿ ಹಿಸ್ಟ್ರಿ, ಅವೆಲ್ಲ ಇಲ್ಲ. ಏನ್ ಕೊಟ್ಟಿರ್ತಾರ ಅದನ್ನಷ್ಟ ಕಲಿಬೇಕು. ಈಗಿನ ದುನಿಯಾನ ಹಂಗ್ ಬಂದೈತಿ, ಏನ್ ಮಾಡಕ್ ಬರಂಗಿಲ್ಲ. ಸೊ ಇವರೆಲ್ಲ ಆದ ನಂತರ ನೆಕ್ಸ್ಟ್ ಯಾರು ಬರುತ್ತ, ಖಿಲ್ಜಿ ಸಂತತಿ ಬರುತ್ತ. ಖಿಲ್ಜಿ ಸಂತತಿ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಅದು ಅಲ್ಲಾವುದ್ದೀನ್ ಖಿಲ್ಜಿ. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ ಹೇಳಿದ್ರೆ ಇವನು ಕೂಡ ಹಲವಾರು ಯುದ್ಧಗಳನ್ನ ನಡೆಸ್ತಾನ. ನಮಗ್ ಕ್ವಶನ್ ಕೇಳಕ್ ಅಷ್ಟೇ ಇಂಪಾರ್ಟೆಂಟ್, ಬ್ಯಾರೆದಕ್ಕಲ್ಲ. ಸೊ ಇವನೊಬ್ನೇನಪ್ಪಾ ಅಂತಂದ್ ಹೇಳಿದ್ರೆ ದಂಡನಾಯಕ ಇರ್ತಾನ. ಅವನ ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರೆ ಮಲಿಕ್ ಕಾಫರ್ ಅಂತಂದ್ ಹೇಳ್ತೀವಿ. ಇವನು ದಕ್ಷಿಣ ಭಾರತದ ಮೇಲೆ ಬಂದು ದಾಳಿ ಮಾಡ್ತಾನ. ಹೊಯ್ಸಳರ ಸಾಮ್ರಾಜ್ಯ, ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ತಾನ. 3ನೇ ಬಲ್ಲಾಳ ಆ ಟೈಮ್ದಲ್ಲಿ ಇರ್ತಾನ. ಏನೇನೋ ಬರ್ತಾವಲ್ಲ, ಅವುಗಳನ್ನೆಲ್ಲ ನಾವು ಡಿಸ್ಕಷನ್ ಮಾಡೋಣ. ಬಟ್ ಆದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ಒಂದೇ ಒಂದು ಯೂಸ್ ಆಗಿರೋದೇನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಸೈನಿಕರಿಗೆ ವೇತನವನ್ನ ಕೊಡೋದು. ಚಹರ್ ಮತ್ತು ಧಾಗ್ ಪದ್ಧತಿ ಅಂತಂದ್ ಹೇಳಿ ಬರ್ತಾವ, ಅವು ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಗೊಂಡ್ ಬರ್ತಾನ. ಸೈನಿಕರಿಗೆ ವೇತನವನ್ನ ಕೊಡ್ತಾನ, ಫಸ್ಟ್ ಟೈಮ್ ಸಂಬಳವನ್ನ ಕೊಡೋದು. ಆಮೇಲೆ ಮಾರುಕಟ್ಟೆ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ ಹೇಳಿದ್ರೆ ಮಾರುಕಟ್ಟೆ ವ್ಯವಸ್ಥೆ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಯಾರು ಬರ್ತಾರ, ತುಘಲಕ್ ಸಂತತಿ ಬರುತ್ತೆ. ತುಘಲಕ್ ಸಂತತಿ ಒಳಗಡೆ ಮೂರ್ಖ ರಾಜ ಮೊಹಮ್ಮದ್ ಬಿನ್ ತುಘಲಕ್. ಅವನೇನ್ ಮಾಡ್ತಾನ, ದೆಹಲಿಯಿಂದ ದೇವಗಿರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ತನ್ನ ರಾಜಧಾನಿಯನ್ನ ಇದು ಮಾಡ್ತಾನ, ಚೇಂಜ್ ಮಾಡ್ತಾನ. ತುಂಬಾ ಜನ ಸಾಯ್ತಾರ, ಮತ್ತೆ ರಿಟರ್ನ್ ಕಳಿಸ್ತಾನ. ಅದೊಂದು ಮೂರ್ಖರ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಅವ್ನು ಬಿಹೇವ್ ಮಾಡ್ತಾನ. ಇದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾನ, ಯಮುನಾ ಎಲ್ಲ ಕಡೆ ಏನ್ ಬರಗಾಲ ಬೀಳುತ್ತ ಅಲ್ಲಿ ಟ್ಯಾಕ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಮಾಡಿಬಿಡ್ತಾನ. ಆಮೇಲೆ ಕಮ್ಮಿ ಮಾಡ್ತಾನ. ಆಮೇಲೆ ಯಮುನಾ ನದಿ ದಡದಲ್ಲಿ, ಗಂಗಾ ನದಿ ದಡದಲ್ಲಿ ಜಾಸ್ತಿ ಬೆಳೆ ಬೆಳಿತಾ ಇರೋದ್ರಿಂದ ಅವ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾನ. ಒಂಥರ ಹುಚ್ಚಿರ್ತಾರ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಜ ಆಳ್ವಿಕೆಯನ್ನ ನಡೆಸ್ತಾ ಇರ್ತಾನ. ಆಮೇಲೆ ನೆಕ್ಸ್ಟ್ ಬಂಗಾರದ ನಾಣ್ಯಗಳನ್ನ ಬಿಟ್ಬಿಟ್ಟು ತಾಮ್ರದ ನಾಣ್ಯಗಳನ್ನ ಮಾಡ್ತಾನ. ಎಲ್ಲರೂ ಏನಂತಂದ್ ಹೇಳಿದ್ರೆ ಮನ್ಯಾಗ ರೆಡಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಂತಂದ್ ಹೇಳಿದ್ರೆ ಒಂದು ಹಣಕಾಸಿನ ವ್ಯವಸ್ಥೆ ಏನಂತಂದ್ ಹೇಳಿದ್ರೆ ಅಲ್ಲೋಲ ಕಲ್ಲೋಲ ಆಗತ್ತ. ಇವೆಲ್ಲ ಆದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಒಬ್ಬನ್ ಬರ್ತಾನ, ಬಿನ್ ತುಘಲಕ್ ಆದ ನಂತರ ಫಿರೋಜ್ ಶಾ ತುಘಲಕ್. ಎಲ್ರು ಕೇಳಿದ್ರಿ ಇವನ್ ಬಗ್ಗೆ.
ಫಿರೋಜ್ ಶಾ ತುಘಲಕ್ ಇವನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಹಲವಾರು ಕಾಲುವೆಗಳನ್ನ ನಿರ್ಮಾಣ ಮಾಡ್ತಾನ. ಅದಕ್ಕೋಸ್ಕರ ಇವನನ್ನ ನೀರಾವರಿ ಪಿತಾಮಹ ಅಂತ ಕರೀತಾರೆ. ನೀವೆಲ್ಲಾದ್ರೂ ಓದಿದ್ರೆ ನೋಡ್ರಿ, ಹಲವಾರು ಕಾಲುವೆಗಳ ನಿರ್ಮಾಣ ಮಾಡ್ತಾನ ಯಮುನಾ ನದಿಗೆ, ಗಂಗಾ ನದಿಗೆ. ಅದಕ್ಕೋಸ್ಕರ ಅವನನ್ನ ನೀರಾವರಿ ಪಿತಾಮಹ. ಇವರೆಲ್ಲ ಆದ ನಂತರ ನೆಕ್ಸ್ಟ್ ಸೈಯದ್ ಸಂತತಿ, ಲೋಧಿ ಸಂತತಿ ಲಾಸ್ಟ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಲೋಧಿ ಸಂತತಿ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಸಿಕಂದರ್ ಲೋಧಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸಿಕಂದರ್ ಲೋಧಿ ಯಾಕಂತಂದ ಹೇಳಿದ್ರೆ ಇವನು ಆಗ್ರಾ ನಗರವನ್ನ ಸ್ಥಾಪನೆ ಮಾಡ್ತಾನೆ. ಗಜ್ ಇ ಸಿಕಂದರಿ ಅಂತಂದ್ ಹೇಳ್ಬಿಟ್ಟು ಭೂಮಿಯನ್ನ ಅಳತೆ ಮಾಡಕ್ ಒಂದು ಮಾಪನ, ಗಜ್ ಇ ಸಿಕಂದರಿ ಅಂತಂದ್ ಹೇಳ್ಬಿಟ್ಟು ಒಂದು ಮಾಪನವನ್ನ ಸ್ಟಾರ್ಟ್ ಮಾಡ್ತಾನ. ಇವು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಇದಾದ ನಂತರ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದ ಹೇಳಿದ್ರೆ ಮೊಹಮ್ಮದ್ ಲೋಧಿ ಬರ್ತಾನ. ಜಸ್ಟ್ ನಾನೊಂದು ಇದ್ರಲ್ಲಿ ಹೇಳ್ದೆ ಮೊಹಮ್ಮದ್ ಲೋಧಿ, ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೋಡ್ರಿ, ಚೆಂಗಿಸ್ ಖಾನ್ ಏನಪ್ಪಾ ಅಂತಂದ ಹೇಳಿದ್ರೆ ದಾಳಿ ಭಾರತದ ಮೇಲೆ ಅಂತಂದ ಹೇಳಿ ಅದನ್ನ ನಾನು ಖಿಲ್ಜಿ ಸಂತತಿ ಅಂತಂದ ಹೇಳಿ ಬಂದಾಗ ನಾನು ಹೇಳ್ತೀನಿ, ತುಂಬಾ ಡೀಪ್ ಆಗಿ ಹೇಳ್ತೀನಿ. ಬಟ್ ಆದ್ರೆ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಇದ್ರ ಬಗ್ಗೆ ಬೇಡ. ಆಮೇಲೆ ಅದೇ ಕಾಲಘಟ್ಟದಲ್ಲಿ, ದೆಹಲಿ ಸುಲ್ತಾನರ ಕಾಲಘಟ್ಟದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಮತ್ತೊಂದು ದೊಡ್ಡ ಸಾಮ್ರಾಜ್ಯ ಏನಂತಂದ ಹೇಳಿದ್ರೆ ಸ್ಥಾಪನೆ ಆಗತ್ತೆ, ವಿಜಯನಗರ ಸಾಮ್ರಾಜ್ಯ ಅಂತಂದ ಹೇಳಿ. ಯಾವಾಗ 1336ರಲ್ಲಿ ಹಕ್ಕ ಬುಕ್ಕರಿಂದ ಏನಪ್ಪಾ ಅಂತಂದ ಸ್ಟಾರ್ಟ್ ಆದಂತಹ ವಿಜಯನಗರ ಸಾಮ್ರಾಜ್ಯ ಟೋಟಲ್ ಆಗಿ 4 ಸಾಮ್ರಾಜ್ಯಗಳ ಆಳ್ವಿಕೆ ನಡೆಸ್ತಾವ. ಸಂಗಮ, ಸಾಳುವ, ತುಳುವ, ಅರುವೀಡು ಅಂತಂದ ಹೇಳಿ ಹಕ್ಕ ಬುಕ್. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ 2ನೇ ದೇವರಾಯ, ಪ್ರೌಢ ದೇವರಾಯ ಅಂತಾನು ಕರಿತೀವಿ. ಭಜ ಬೇಂಟೆಕಾರ ಅಂತಂದ ಹೇಳ್ಬಿಟ್ಟು ಒಂದು ಬಿರುದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರಿಗಿರತ್ತ. ಆಮೇಲೆ ಕಂಪನ ಅಂತಂದ ಹೇಳಿ ಬರ್ತಾನ. ಹಕ್ಕ ಬುಕ್ಕರ್ ಆದ ನಂತರ ಏನಪ್ಪಾ ಅಂತಂದ್ರೆ ಬುಕ್ಕ ಏನಿರ್ತಾರಲ್ಲ, ರಾಜ ನಡೆಸ್ತಿರ್ತಾರಲ್ಲ, ಸೊ ಕಂಪನ, ಅವನ ಮಗನಾದಂತಹ ಕಂಪನ, ಅವನೇನಂತಂದ ಹೇಳಿದ್ರೆ ಮದುವೆ ಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ದಾಳಿ ಮಾಡೋದು, ಅದ್ರ ಒಂದು ಕೃತಿಯನ್ನ ಬರೀತಾರ ಅವ್ರ ಹೆಂಡತಿ. ಅವೆಲ್ಲ ಏನಂತಂದ ಹೇಳಿದ್ರೆ ಇಂಪಾರ್ಟೆಂಟ್ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ನಮ್ಗ ಬಾಳ ಇಂಪಾರ್ಟೆಂಟ್ ಶ್ರೀಕೃಷ್ಣ ದೇವರಾಯ ಏನಂತಂದ ಹೇಳಿದ್ರೆ ಅವ್ರು ಇಂಪಾರ್ಟೆಂಟ್ ಆಗ್ತಾರೆ. ಅವ್ರ ಬಗ್ಗೆ ಏನಂತಂದ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೋಡ್ರಿ, 1469ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಗುರುನಾನಕರ ಏನಪ್ಪಾ ಅಂತಂದ ಹೇಳಿದ್ರೆ ಹುಟ್ಟುತ್ತಾರ. ಗುರುನಾನಕರ ಏನಪ್ಪಾ ಅಂತಂದ್ರೆ ಯಾಕೆ ಇಂಪಾರ್ಟೆಂಟ್ ಇವರು? ಗುರುನಾನಕ ಸಿಖ್ ಸಾಮ್ರಾಜ್ಯ, ಸಾರಿ ಸಿಖ್ ಏನಂತಂದ ಹೇಳಿ ಸಿಖ್ ಧರ್ಮ ಏನ್ ಬರುತ್ತಲ್ಲ, ಸೊ ಅದ್ರದ್ದು ಏನಪ್ಪಾ ಅಂತಂದ ಹೇಳಿದ್ರೆ ಸ್ಥಾಪಕರು ಗುರುನಾನಕರ್ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆನೂ ಇರ್ಬೋದು, ಬಟ್ ಆದ್ರೆ ನಮ್ಗೆ ಕಲ್ತಿರೋದ್ ಹಂಗೆ. ಸಿಖ್ ಧರ್ಮ ಅಂತ ಬಂತು ಅಂತಂದ ಹೇಳಿದ್ರೆ ಅವ್ರ ಗುರು ಯಾರಪ್ಪ ಅಂತಂದ ಹೇಳಿದ್ರೆ ಗುರುನಾನಕರು ಅಂತಂದ ಹೇಳ್ತೀವಿ. ಸೊ ಅವ್ರ ಗ್ರಂಥಗಳು ಬರ್ತಾವ. ಆಮೇಲೆ ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ 10 ಜನ ಗುರುಗಳು ಬರ್ತಾರ ಸಿಖ್ ಧರ್ಮದಲ್ಲಿ. ಅದ್ರಲ್ಲಿ ಲಾಸ್ಟ್ ಬರುವಂತ, ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅರ್ಜುನ್ ದೇವ್ ಅಂತಂದ ಹೇಳಿ ಬರ್ತಾರ, ಗುರು ಅರ್ಜುನ್ ದೇವ್. ಅದಾದ ನಂತರ ಗುರು ತೇಜ್ ಬಹದ್ದೂರ್ ಅಂತಂದ ಹೇಳಿ ಬರ್ತಾರ. ಆಮೇಲೆ ಲಾಸ್ಟ್ ಬರೋರು ಯಾರಪ್ಪ ಅಂತಂದ ಹೇಳಿದ್ರೆ ಅವ್ರೊಬ್ರು ಯಾರಪ್ಪ ಅಂತಂದ ಹೇಳಿದ್ರೆ ಖಾಲ್ಸಾ ಸೈನ್ಯವನ್ನ ಸ್ಥಾಪನೆ ಮಾಡ್ತಾರೆ. ಅವೆಲ್ಲ ಮುಂದೆ ಬರ್ತಾವ, ಅವುಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಜಸ್ಟ್ ಏನಾಯ್ತು ನಮ್ಮ ಇಂಡಿಯನ್ ಹಿಸ್ಟ್ರಿ ಒಳಗಡೆ ನೆನಪಿರ್ಬೇಕು. ಅದಕ್ಕೋಸ್ಕರ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಇವಾಗ ಡಿಸ್ಕಷನ್ ಮಾಡೋದು. ನೋಡ್ರಿ, ನಾವು 1526 ಹೋಗಕ್ಕಿಂತ ಮುಂಚೆ ನಾವು ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡೋಣ. 1498 ಏನಾಗತ್ತೆ ಇವಾಗ 1498ರಲ್ಲಿ? ನಾವೆಲ್ಲರೂ ಓದಿರ್ತೀವಿ ನೋಡ್ರಿ, 10ನಂತೆ ಏನಪ್ಪಾ ಅಂತಂದ ಹೇಳಿದ್ರೆ ಬುಕ್ ಓದ್ತಿರ್ತೀವಿ. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ ಅಂತ ಹೇಳ್ತೀವಿ. ಟರ್ಕಿ ದೇಶದ ಹತ್ರ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಚಿಕ್ಕದಾದಂತ ಒಂದು ದಾರಿ ಇರುತ್ತೆ. ಆ ದಾರಿ ಮೂಲಕ ಏನಂತಂದ ಹೇಳಿದ್ರೆ ಯುರೋಪ್ ಮತ್ತು ಭಾರತ ದೇಶದ ನಡುವೆ ಅಥವಾ ಹಲವಾರು ದೇಶಗಳ ನಡುವೆ ಸಂಪರ್ಕ ಏರ್ಪಟ್ಟಿರುತ್ತೆ. ನಮ್ಮ ಭಾರತ ದೇಶದಲ್ಲಿ ಬೆಳೆಯುವಂತಹ ಎಲ್ಲಾ ಸಾಂಬಾರ್ ಪದಾರ್ಥಗಳು ಆ ಕಡೆ ಹೋಗ್ತಿರ್ತಾವ. ಬಟ್ ಆದ್ರೆ 1453ರಲ್ಲಿ ಏನಾಗತ್ತ, ಕಾನ್ಸ್ಟಾಂಟಿನೋಪಲ್ ಪತನ ಅಂತಂದ ಹೇಳಿದ್ರೆ ಅಲ್ಲಿರೋ ಟರ್ಕರ್ ಏನಪ್ಪಾ ಅಂತಂದ್ರೆ ಆಟೋಮನ್ ಟರ್ಕರ್ ಆ ಪ್ರದೇಶವನ್ನು ವಶಪಡಿಸ್ಕೊಳ್ತಾರೆ. ಅದನ್ನ ಸ್ಟಾಪ್ ಮಾಡಿಬಿಡ್ತಾರೆ. ನೀವು ಯಾರು ಆ ಕಡೆ ಹೋಗಂಗಿಲ್ಲ, ಈ ಕಡೆ ಹೋಗಂಗಿಲ್ಲ, ವ್ಯಾಪಾರ ನಡೆಸಂಗಿಲ್ಲ. ನಡೆಸಿದ್ರು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಜಾಸ್ತಿ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಟ್ಯಾಕ್ಸ್ ಅನ್ನ, ಸುಂಕವನ್ನ ಕೊಡಬೇಕು, ತೆರಿಗೆಯನ್ನ ಕೊಡಬೇಕು ಅಂತಂದ ಹೇಳ್ತಾರೆ. ಅವಾಗ ಬ್ರಿಟಿಷರಿಗಾಗಿರ್ಬೋದು ಅಥವಾ ಯುರೋಪ್ ದೇಶದವ್ರಿಗಾಗಿರ್ಬೋದು ಸಾಂಬಾರ್ ಪದಾರ್ಥಗಳು ಬೇಕೇ ಬೇಕು, ಇಲ್ಲಾಂದ್ರೆ ಸತ್ತು ಹೋಗ್ತಾವ. ಅಲ್ಲಿ ವಾತಾವರಣ ಹಂಗೈತಿ. ಅವಾಗ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಜಲಮಾರ್ಗವನ್ನ ಕಂಡಿಡಿಯಕ್ ಸ್ಟಾರ್ಟ್ ಮಾಡ್ತಾರ. ಅದೆಲ್ರಿಗೂ ಗೊತ್ತೈತೆ. ಫಸ್ಟ್ ಟೈಮ್ ಏನಪ್ಪಾ ಅಂತಂದ ಹೇಳಿದ್ರೆ 1498ರಲ್ಲಿ ಪೋರ್ಚುಗಲ್ನ ನಾವಿಕನಾದಂತಹ ವಾಸ್ಕೋಡಿ ಗಾಮ ಇವನೇನ್ ಮಾಡ್ತಾನ ಅಂತಂದ ಹೇಳಿದ್ರೆ ಕೇರಳದ ಕ್ಯಾಲಿಕಟ್ ಎಂಬಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಬರ್ತಾನ. ಕೇರಳದ ಕ್ಯಾಲಿಕಟ್ ಎಂಬಲ್ಲಿ ಬರ್ತಾನ. ಇವನನ್ನ ಸ್ವಾಗತ ಮಾಡಿದಂತಹ ದೊರೆ ಯಾರಪ್ಪಾ ಅಂತಂದ ಹೇಳಿದ್ರೆ ಜಾಮೋರಿನ್ ದೊರೆ ಅಂತಂದ ಹೇಳ್ತೀವಿ. ಅದೊಂದು ಸ್ವಲ್ಪ ಏನಂತಂದ ಹೇಳಿದ್ರೆ ನೀವು ನೆನ್ಪಿಡೋದು, ಫಸ್ಟ್ ಟೈಮ್ ಯುರೋಪಿಯನರ ಆಗಮನ ಯಾವಾಗ ಆಯ್ತು ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಬರ್ತಾ ಹೋಗ್ತಾರ. ಆಮೇಲೆ ನೆಕ್ಸ್ಟ್ 200 ವರ್ಷಗಳ ಕಾಲ ನಮ್ಮನ್ನ ಆಳ್ತಾರ. ಅದ್ರ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ, ಅವುಗಳನ್ನ ನಾವು ನೋಡ್ಕೊಂತ ಹೋಗೋಣ. ಅದಾದ ನಂತರ ನೆಕ್ಸ್ಟ್ ನಾವು ಎಲ್ಲಿಗೆ ಬಂದು ಸ್ಟಾಪ್ ಮಾಡಿದ್ವಪ್ಪ? ಲೋಧಿ ಸಂತತಿ.
ಸೊ ಅದರಲ್ಲಿ ಯಾರು? ಮೊಹಮ್ಮದ್ ಲೋಧಿ. ಸೊ ನಮ್ಮ ಭಾರತ ದೇಶದಲ್ಲಿ ಲೋಧಿ ಸಂತತಿಯನ್ನ ಆಳ್ವಿಕೆ ನಡೆಸ್ತಾ ಇರುತ್ತಲ್ಲ ಆ ಟೈಮ್ದಾಗ ಅಲ್ಲಿರೋ ಕೆಲವು ಜನರಿಗೆ ಆಗ್ ಬರ್ತಿರ್ಲಿಲ್ಲ. ಅವಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಮತ್ತೊಬ್ಬ ಅಫ್ಘನ್ ದಾಳಿಕೋರ ಸೊ ಅಥವಾ ಅಫ್ಘನ್ ರೂಲರ್ಗೆ ಏನಂತಂದ ಹೇಳಿದ್ರೆ ಆಮಂತ್ರಣವನ್ನ ಕೊಡ್ತಾರ. ಅವನೇ ಯಾರಪ್ಪ ಅಂತಂದ ಹೇಳಿದ್ರೆ ಬಾಬರ್. ಸೊ ಬಾಬರ್ ಇದ್ದವ ಏನಂತಂದ ಹೇಳಿದ್ರೆ ದೆಹಲಿ ಮೇಲೆ ದಾಳಿ ಮಾಡ್ತಾನ. ಅದು ಎಲ್ಲಿ ನಡೆಯುತ್ತಂತಂದ ಹೇಳಿದ್ರೆ ಯುದ್ಧ ಪಾನಿಪತ್ ಒಳಗಡೆ ನಡೆಯುತ್ತೆ. ಸೊ ಅದನ್ನ ನಾವು 1ನೇ ಪಾನಿಪತ್ ಯುದ್ಧ 1526ರಲ್ಲಿ ನಡೆಯುತ್ತೆ ಅಂತಂದ ಹೇಳ್ತೀವಿ. ಯಾರ ನಡುವೆ? ಬಾಬರ್ ಮತ್ತು ಮೊಹಮ್ಮದ್ ಲೋಧಿ ನಡುವೆ. ಮೊಹಮ್ಮದ್ ಲೋಧಿ ಅಲ್ಲ, ಇಬ್ರಾಹಿಂ ಲೋಧಿ. ನಾನು ಆಗ್ಲೇನು ಮೊಹಮ್ಮದ್ ಲೋಧಿ ಅಂತಂದ ಹೇಳಿದ್ನ, ಸಿಕಂದರ್ ಲೋಧಿ ಆದ ನಂತರ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ಏನಪ್ಪಾ ಅಂತಂದ ಹೇಳಿದ್ರೆ 1526ರಲ್ಲಿ ಸೊ ಏನಪ್ಪಾ ಅಂತಂದ ಹೇಳಿದ್ರೆ ಪಾನಿಪತ್ ಕದನ ನಡೆಯುತ್ತ. ಈ ಯುದ್ಧದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಬಾಬರ್ ಇದ್ದವನು ಇಬ್ರಾಹಿಂ ಲೋಧಿಯನ್ನ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಸೋಲಿಸ್ಬಿಟ್ಟು ಸೊ ದೆಹಲಿಯಲ್ಲಿ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರ. ಅದೇ ಯಾವ್ದಪ್ಪ ಅಂತಂದ ಹೇಳಿದ್ರೆ ಮೊಘಲ್ ಸಾಮ್ರಾಜ್ಯ ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ? ಫಸ್ಟ್ ಟೈಮ್ ಏನಂತಂದ ಹೇಳಿದ್ರೆ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗತ್ತ. ಆಮೇಲೆ ಅಲ್ಲಿಗೆ ಸ್ಟಾಪ್ ಆಗಂಗಿಲ್ಲ ಬಾಬರ್ನ ಯುದ್ಧಗಳು. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಬರುತ್ತೆ. ಏನಪ್ಪಾ ಅಂತಂದ ಹೇಳಿದ್ರೆ 1527ರಲ್ಲಿ ಮತ್ತೊಂದು ಯುದ್ಧವನ್ನ ನಡೀತಾರ, ಕನ್ವಾ ಕಾಳಗ ಅಂತಂದ. ಯಾವುದು? ಕನ್ವಾ ಕಾಳಗ ಅಂತಂದ ಹೇಳ್ತೀವಿ. ಇದು ಯಾರ ನಡುವೆ ನಡೆಯುತ್ತೆ? ಬಾಬರ್ ಮತ್ತು ರಾಣಾ ಸಂಗನ ನಡುವೆ ನಡೆಯುತ್ತೆ. ಯಾರ ನಡುವೆ? ಬಾಬರ್ ಮತ್ತು ರಾಣಾ ಸಂಗರ ನಡುವೆ ನಡೆಯುತ್ತೆ, ರಜಪೂತರ ದೊರೆಯಾದಂತಹದ್ದು. ಆಮೇಲೆ 1528ರಲ್ಲಿ ಮತ್ತೊಂದು ಯುದ್ಧ ನಡೆಯುತ್ತೆ. ಅದನ್ನ ನಾವು ಚಾಂದೇರಿ ಕದನ ಅಂತಂದ ಹೇಳ್ತೀವಿ. ಯಾವ್ದಂತ ಹೇಳ್ತೀವಿ? ಚಾಂದೇರಿಯ ಮೆದಿನಿ ರಾಯ್ ಮತ್ತು ಬಾಬರ್ನ ನಡುವೆ ಏನಪ್ಪಾ ಅಂತಂದ ಹೇಳಿದ್ರೆ ಈ ಯುದ್ಧ ನಡೆಯುತ್ತೆ. ಆಮೇಲೆ 1529ರಲ್ಲಿ ಮತ್ತೊಂದು ಯುದ್ಧ ನಡೆಯುತ್ತೆ. 1529ರಲ್ಲಿ ಆ ಯುದ್ಧ ಏನಪ್ಪಾ ಅಂತಂದ ಹೇಳಿದ್ರೆ ಗಾಗ್ರಾ ಕದನ ಅಂತಂದ ಹೇಳ್ತೀವಿ. ಯಾವ ಕದನ ಅಂತಂದ ಹೇಳ್ತೀವಿ? ಗಾಗ್ರಾ ಕದನ ಅಂತಂದ ಹೇಳ್ತೀವಿ. ಸೊ ಇಷ್ಟು ಯುದ್ಧಗಳೇನಂತಂದ ಹೇಳಿದ್ರೆ ಬಾಬರ ಮತ್ತು ಉಳಿದವ್ರ ನಡುವೆ ನಡೆದಂತಹ ಯುದ್ಧಗಳಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಬಾಬರ್ ಆದ ನಂತರ ಹುಮಾಯೂನ ಆಳ್ವಿಕೆ ನಡೆಸ್ತಾನ. ಹುಮಾಯೂನ ಟೈಮ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಶೇರ್ ಶಾ ಸೂರಿ. ನೀವು ಹೆಸರೆಲ್ಲ ಕೇಳಿರ್ತೀರಿ. ಶೇರ್ ಶಾ ಸೂರಿ ಯಾವಾಗ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಹುಮಾಯೂನ್ ಮೇಲೆ ದಾಳಿ ಮಾಡ್ತಾನ. ತುಂಬಾ ದಾಳಿಗಳನ್ನ ಮಾಡ್ತಾರ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ 1539ರಲ್ಲಿ ನಡೆದಂತಹ ಚೌಸಾ ಕಾಳಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚೌಸಾ ಕಾಳಗ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಹುಮಾಯೂನ್ ಸೋಲ್ತಾನೆ. ಮತ್ತೆ ಇನ್ನೊಂದ್ಸರಿ ಏನಪ್ಪಾ ಅಂತಂದ ಹೇಳಿದ್ರೆ 1540ರಲ್ಲಿ ಯುದ್ಧ ನಡೆಯುತ್ತ, ಕನೌಜ್ ಕಾಳಗ ಅಂತಂದ ಹೇಳಿ. ಒಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಚೌಸಾ ಕಾಳಗ, ಇನ್ನೊಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಕನೌಜ್ ಕಾಳಗ. ಇವೆರಡು ಬಹಳ ಇಂಪಾರ್ಟೆಂಟ್ ಆಗ್ತಾವ. ಈ ಎರಡು ಯುದ್ಧದಲ್ಲಿ ಹುಮಾಯೂನನ್ನ ಹಿನಾಯವಾಗಿ ಸೋಲಿಸ್ತಾನೆ. ಯಾರು? ಶೇರ್ ಶಾ ಸೂರಿ. ನಮಗೆ ಶೇರ್ ಶಾ ಸೂರಿ ಅಂತ ಬಂದ್ರು ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಏನ್ ಮಾಡ್ತಾರೆ ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ಸಿಲ್ಕ್ ರೋಡ್ ಗಳನ್ನ ಸ್ಥಾಪನೆ ಮಾಡ್ತಾರ. ಆಮೇಲೆ ರೋಡ್ ಗಳನ್ನ ಸ್ಥಾಪನೆ ಮಾಡಿ ಏನಪ್ಪಾ ಅಂತಂದ ಹೇಳಿದ್ರೆ ಗಿಡಗಳನ್ನ ನೆಡ್ತಾರ. ತಂಗುದಾಣಗಳನ್ನ ಏನಪ್ಪಾ ಅಂತಂದ ಹೇಳಿದ್ರೆ ನಿರ್ಮಾಣ ಮಾಡ್ತಾರ. ಬಾವಿಗಳನ್ನ ನಿರ್ಮಾಣ ಮಾಡ್ತಾರ ರೋಡ್ ಪಕ್ಕ. ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಥಿಂಗ್ಸ್ ಗಳನ್ನ ಜಾರಿಗೆ ತಗೊಂಡ್ ಬರ್ತಾರ. ಅವುಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಇದಾದ ನಂತರ ಶೇರ್ ಶಾ ಸೂರಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಯುದ್ಧದಲ್ಲಿ ಸತ್ತೋಗ್ತಾರ. ಅವ್ರ ಆದ ನಂತರ ನೆಕ್ಸ್ಟ್ ಬರುವಂತಹ ಒಬ್ಬ ದೊರೆ ಯಾರಪ್ಪ ಅಂತಂದ ಹೇಳಿದ್ರೆ ಅಕ್ಬರ್ ಮತ್ತು ಏನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಹೇಮು ಅಂತಂದ ಹೇಳ್ಬಿಟ್ಟು ಭಾರತದ ದೊರೆಯಾದಂತಹ ಹೇಮು ಮತ್ತು ಅಕ್ಬರ್ ನಡುವೆ ಒಂದು ಯುದ್ಧ ನಡೆಯುತ್ತೆ. ಅದನ್ನ ನಾವು 1556 2ನೇ ಪಾಣಿಪತ್ ಕದನ ಅಂತಂದ ಹೇಳ್ತೀವಿ. ಈ ಯುದ್ಧದಲ್ಲಿ ಹೇಮು ಏನಪ್ಪಾ ಅಂತಂದ ಹೇಳಿದ್ರೆ ಸೋಲ್ತಾನ, ಅಕ್ಬರ್ ಇದ್ದವೇನಪ್ಪಾ ಅಂತಂದ ಹೇಳಿದ್ರೆ ಗೆಲ್ತಾನ. ಆಮೇಲೆ ನೆಕ್ಸ್ಟ್ ಮೊಘಲರ ಆಳ್ವಿಕೆ ಸ್ಟಾರ್ಟ್ ಆಗತ್ತ. ಅವುಗಳನ್ನ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಈ ಕ್ಲಾಸ್ ಗಳನ್ನ ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡ್ರಿ. ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ರಿಪೀಟ್ ಮಾಡ್ರಿ. ರಿಪೀಟ್ ಕೇಳಿಸ್ಕೊಂಡ್ ಏನಪ್ಪಾ ಅಂತಂದ ಹೇಳಿದ್ರೆ ಪಾಯಿಂಟ್ಸ್ ಗಳನ್ನ ಬರ್ಕೊಂತ ಹೋಗ್ರಿ. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗ್ತಾವ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಲ್ಲ ಪಾಯಿಂಟ್ಸ್ ಗಳನ್ನ ಬರ್ಕೊಡ್ರಿ. ಅಂದ್ರೆ ಒಂದ್ ಇಂಡಿಯನ್ ಹಿಸ್ಟ್ರಿ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬೇಕು ಓಕೆ ಈ ಸನ್ನಿವೇಶಗಳು ನಡೆದಿದಾವ, ಈ ಯುದ್ಧಗಳು ನಡೆದಿದಾವ, ಈ ತರ ಆಗೈತೆ, ಇಂಥ ರಾಜ ಒಬ್ಬ ಇದ್ದ ಅಂತಂದ ಹೇಳಿ ಸೊ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಇನ್ನು ಏನಪ್ಪಾ ಅಂತಂದ ಹೇಳಿದ್ರೆ 1950ರವರೆಗೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಟಾಪಿಕ್ ವೈಸ್ ನಾವು ಡಿಸ್ಕಷನ್ ಮಾಡೋಣ. ಇದ್ರಲ್ಲಿ ನೋಡ್ರಿ ಈಗ ಏನ್ ಕೇಳತ್ತಿರಲ್ಲ, ಇದ್ರಲ್ಲಿ ಏನಂತಂದ ಹೇಳಿದ್ರೆ 4ರಿಂದ 5 ಅಥವಾ 10 ಕ್ವಶನ್ಸ್ಗಳು ಏನಂತಂದ ಹೇಳಿ ನಿಮ್ಗೆ ಬರ್ಬೋದು. ಸೊ ನೋಟ್ಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.